ಓಂ ಶಾಂತಿ. ಈಗ ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ, ಏಕೆಂದರೆ ನೀವು ವಾಣಿಯಿಂದ ದೂರ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ನೆನಪಿನಲ್ಲಿದ್ದು ಪಾವನರಾಗಿರಿ. ಶ್ರೇಷ್ಠ ಗುರಿಯನ್ನು ತಲುಪಲು ಅವಶ್ಯವಾಗಿ ಕಣ್ಣುಗಳ ಸಂಭಾಲನೆ ಮಾಡಿ. ಇವೇ ಬಹಳ ಮೋಸಗೊಳಿಸುವಂಥದ್ದಾಗಿದೆ. ಕೆಟ್ಟ ದೃಷ್ಟಿಯು ಬಹಳ ನಷ್ಟ ಮಾಡಿಬಿಡುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಸಹೋದರ ದೃಷ್ಟಿಯು ಅಭ್ಯಾಸ ಮಾಡಿ. ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ. ಭಗವಂತನ ಆಜ್ಞೆಯಾಗಿದೆ. ಮಧುರ ಮಕ್ಕಳೇ, ಕಾಮ ಮಹಾಶತ್ರುವಿನಿಂದ ಎಚ್ಚರದಿಂದಿರಿ. ಆತ್ಮ ನಕ್ಷತ್ರವು ಅತಿ ಸೂಕ್ಷ್ಮವಾಗಿದೆ. ತಂದೆಯು ಬಿಂದುವಾಗಿದ್ದಾರೆ. ಅವರು ಸದಾ ಪವಿತ್ರರಾಗಿರುವವರಾಗಿದ್ದಾರೆ. ಅವರ ಮಹಿಮೆಯೂ ಇದೆ. ಜ್ಞಾನಸಾಗರ, ಶಾಂತಿಯ ಸಾಗರ. ಏನೆಲ್ಲ ಕಳೆದು ಹೋಯಿತೋ, ವಿಘ್ನ ಮೊದಲಾದವುಗಳು ಬಂದವೋ, ಇವು ಹೊಸ ಮಾತೇನಲ್ಲ. ಈಗ ಪೂರ್ವ ನಿಶ್ಚಿತವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸತ್ಯುಗದಿಂದ ಕಲಿಯುಗದವರೆಗೂ ಇದು ನಾಟಕದ ಚಕ್ರವಾಗಿದೆ. ಜಗಳಗಳಾಗುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ನಿನ್ನೆ ತಾನೇ ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ದೆನು. ಎಲ್ಲವನ್ನು ಕಳೆದುಕೊಂಡಿರಿ. ಸತ್ಯುಗಕ್ಕೆ ಲಕ್ಷಾಂತರ ವರ್ಷಗಳಾಯಿತೆಂದು ಮನುಷ್ಯರು ಹೇಳುತ್ತಾರೆ. ನೆನಪಿಲ್ಲದೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತದೆ? ಇದೇ ಚಿಂತೆ ಇರುತ್ತದೆ. ಈಗ ಪತಿತ ಕಂಗಾಲಾರಾಗಿ ಬಿಟ್ಟಿದ್ದೇವೆ. ಈಗ ಮತ್ತೆ ಪಾವನ ಕಿರೀಟಧಾರಿಗಳು ಹೇಗಾಗುವುದು? ಭಾರತವು ಸ್ವರ್ಗವಾಗಿತ್ತು. ಮೊದಲು ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ಸ್ವರ್ಗವಾಗಿತ್ತು. ಸ್ವರ್ಗದಿಂದ ನರಕ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಶಿವತಂದೆಯು ಈ ಭಾರತವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳು ಸಹ ಪುರುಷಾರ್ಥ ಮಾಡಬೇಕು. ವಿದ್ಯಾಭ್ಯಾಸದಲ್ಲಂತೂ ಏಕಾಂತವಿರಬೇಕು. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಅವರು ಎಲ್ಲರನ್ನೂ ಹೀಗೆ ಮಾಡುತ್ತಾರೆ. ಹಾಗೆ ಎಲ್ಲರೂ ಒಂದೇ ರೀತಿಯಾಗಿ ಆಗುವಂತಿದ್ದರೆ ಎಲ್ಲರ ಮುಖಲಕ್ಷಣಗಳು ಒಂದೇ ಸಹ ರೀತಿಯಾಗಿರುತ್ತಿತ್ತು. ನಾಟಕದ ಅನುಸಾರ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ, ಅನ್ಯ ಧರ್ಮಗಳ ವಿನಾಶವಾಗಲಿದೆ. ಪ್ರಾಕೃತಿಕ ವಿಕೋಪಗಳು ಆಗುತ್ತದೆ. ತಂದೆಯು ಎಂದು ಸಹ ಮಕ್ಕಳ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ನಾಟಕದ ಅನುಸಾರ ಕಲ್ಪದ ಮುಕ್ಕಾಲು ಭಾಗ ನೀವು ಸುಖವನ್ನು ಪಡೆಯುತ್ತೀರಿ. ತಂದೆಯು ಇಷ್ಟೊಂದು ಸುಖವನ್ನು ಕೊಡುತ್ತಾರೆ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಹೇಗೆ ಪಾವನರಾಗುತ್ತೀರಿ? ಎಲ್ಲದರ ಸ್ವಲ್ಪ ನೀರಿದ್ದರೂ ಸಹ ಅದನ್ನು ತೀರ್ಥವೆಂದು ತಿಳಿದು ಅದರಲ್ಲಿ ಸ್ನಾನ ಮಾಡಿಬಿಡುತ್ತಾರೆ. ಇದಕ್ಕೆ ತಮೋಪ್ರಧಾನ ನಿಶ್ಚಯವೆಂದು ಹೇಳಲಾಗುತ್ತದೆ. ಇತ್ತೀಚೆಗಂತೂ ವಿಷ, ಅನಿಲದ ಇಂತಹ ಪದಾರ್ಥಗಳು ಹೊರಬಂದಿವೆ. ಆದ್ದರಿಂದ ಮನುಷ್ಯರು ಕುಳಿತಿದ್ದಂತೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಬಹಳ ಎಚ್ಚರದಿಂದಿರಬೇಕು. ಬಾಬ್ ದಾದಾರವರು ಇಬ್ಬರ ಪಾಲನೆಯ ಮರುಪಾವತಿಗಾಗಿ ಪವಿತ್ರರಾಗಿ ತೋರಿಸಬೇಕಾಗಿದೆ. ನಾಟಕದ ಪೂರ್ಣ ನಿಶ್ಚಯವು ಅಟಲವಾಗಿ ಮಾಡಲ್ಪಟ್ಟಿದೆ. ಅದನ್ನರಿತು ಸದಾ ನಿಶ್ಚಿಂತರಾಗಿರಬೇಕು. ವಿನಾಶಕ್ಕೆ ಮುಂಚೆ ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ಜ್ಞಾನ ಅಮೃತದಿಂದ ಬಾಯಾರಿರುವ ಆತ್ಮಗಳ ಬಾಯಾರಿಕೆ ಹೋಗಲಾಡಿಸಿ ತೃಪ್ತಿ ಮಾಡುವಂತಹ ಮಹಾನ್ ಪುಣ್ಯ ಆತ್ಮಭವ. ಹೇಗೆ ಊಟ ಮಾಡಲು ಸಮಯ ತೆಗೆಯುತ್ತೀರಿ? ಏಕೆಂದರೆ ಅವಶ್ಯಕವಾಗಿದೆ. ಅದೇ ರೀತಿ ಈ ಪುಣ್ಯದ ಕಾರ್ಯ ಮಾಡುವುದೂ ಸಹ ಅವಶ್ಯಕವಾಗಿದೆ. ಆದ್ದರಿಂದ ಈ ಚಾನ್ಸ್ ತೆಗೆದುಕೊಳ್ಳಬೇಕು. ಕಳೆದು ಹೋದದ್ದಕ್ಕೆ ಬಿಂದು ಹಾಕಿ ಸಾಹಸದಿಂದ ಮುಂದುವರೆಯಿರಿ. ಆಗ ತಂದೆಯಿಂದ ಸಹಾಯ ಸಿಗುತ್ತಿರುವುದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.